ಇವ ಮುಂಜಾನೆ ಬಂದ್ ನಮ್ ಬಾಕಲ್ದಾಗ ಯಾರು ಮುಕ್ಕೊಂಡಾರ ಇವ್ರ ಅಣ್ಣಾರಿ ಇವ ನನ್ ಗಂಡದನಲ್ಲ ರೀ ಸಾಹೇಬ್ರ ಜೇಲ್ ಊಟ ಕೊಡ್ರಿ ಸಾಹೇಬ್ರ ಜೇಲ್ ಊಟ ಕೊಡ್ರಿ ಕಿಸ್ಬಾಯಿ ತಲೆಗಿಲಿ ಕೆಟ್ಟತ್ನ ಜೇಲಲ್ಲ ಇದು ಜೇಲಲ್ಲಪ್ಪ ಬಾಡಿಗೆ ಮನಿ ಐತಿ ಏನ್ ಮಾಡೋ ಸಂಗೀತ ನಿನ್ನೊಂದು ಪ್ಲಾನ್ ಮಾಡಿದಾನ ಜೇಲ್ ಹೋಗ್ಬೇಕಂತೇಳಿ ಚಂತಾನ ತಿರ್ಗಾಡಿ ಸಾಕಾಗಿದನು ಬಂದಿರಿ ಬಿದ್ದೀನಿ ಪ್ಲಾನ್ ಸಕ್ಸಸ್ ಆಗಲಿಲ್ಲ ಹೌದು ಜೇಲಿಗೆ ಯಾಕೆ ಹೋಗ್ಬೇಕನ್ನತ್ತಿ ಮಳ್ಳದಿ ಶಾಣೆ ಇದಿ ನೀನು ಈ ತಿಂಗಳ ಅಧಿಕ ಮಾಸ ಬಂದೈತಿ ನಾ ಖರ್ಚು ಹೊರ ತೆಗಿಬೇಕಲ್ಲ ಅದಕ್ಕೆ ಜೇಲ್ನ ಹೋದ್ರ ಪುಕ್ಷಟ್ಲ ಊಡ್ ಸಿಗ್ತೈತಿ ನಮ್ ಖರ್ಚು ಹೊರ ಹೋಗತಿ ಹೋದ್ ತಿಂಗಳಾಗೆಲ್ಲ ಲಗ್ನ ಇದ್ದು ಮತ್ತ ಜಾತ್ರೆ ಇದ್ದು ಪುಕ್ಷಟ್ಲ ಊಟ ಮಾಡ್ತಿದ್ಯಾ ನಿನಗೂ ಸ್ವಲ್ಪ ತಂದು ಕೊಡ್ತಿದ್ಯಾ ಈಗೆಲ್ಲ ಅಧಿಕ ಮಾಸ ಬಂದೆಲ್ಲ ಬಂದಾಗೈತಿ ಮತ್ ಖರ್ಚು ತೆಗಿಬೇಕಿಲ್ಲ ಹ್ಯಾಂಗ್ರಿ ಮಾಡಿ ನಿನ್ನ ಬಾಯ ಮಣ್ ತುಂಬಲಿ ಏನು ಜೈಲಿಗೆ ಹೋಗ್ಕನತ್ ಕರ್ಗಲ್ತನ ಮಾತಾಡ್ತೀನಿ ನೀನ ಇನ್ನ ಜೈಲಿನ ಗೊತ್ತಿಲ್ಲ ಮಗ ನಿನ್ನ ಜೈಲ ಹಾಕಿದ್ರು ಬುರ್ಗ ತೆಗ್ದ ಹೊರಗೆ ಬಿಡ್ತಾರ ನಾನು ಬುರ್ಗಾರ ತೆಗಿಲಿ ತರಗಾರಿ ಎಬ್ಸ್ಲಿ ಒಂದ್ ತಿಂಗಳ ನಾ ಜೈಲಿಗೆ ಹೋಗಿ ಬರೋ ನೋಡು ನಿನ್ನ ಹೆಣ ಎತ್ಲಿ ಊಟ ಸಂಬಂಧ ಯಾರ ಜೈಲಿಗೆ ಹೋಗ್ತಾರ ಬರೀ ಜೇಲ್ ಅತ್ ಬಗ್ಸಾಕತ್ತಿ ಅಲ್ಲಿ ನೀ ದುಡಿದ್ ಹಾಕ್ತಿಯ ತನ್ನಿನ ಲಗ್ನ ಆಯ ಬಣ್ಣಲ್ಲ ನಿನ್ನ ಮದುವೆ ಆ ಬಂದಕ್ಕ ನಾನು ಮಂದಿ ಮನಿಗೆ ಹೋಗಿ ಬಾಂಡೆ ತಿಕ್ಕಿ ದುಡ್ಕೊಂಡ್ ತಿನ್ನು ಬಾಳೆ ಬಂದತ್ ನಂದು ನಾನು ನೀ ಏನ್ ಮಾಡ್ಕೋ ತವ್ರ ಮನಿಗೆ ಹೋಗ್ಕೊಂಡು ನೀ ತವ್ರ ಮನೆಗೆ ಹೋಗ್ಯಾ ಹಂಗಾದ್ರೆ ಪಟಕ್ ನೀ ಹೋಗು ಇದೊಂದ್ ತಿಂಗಳು ಅಧಿಕ ಮಾಸ ನೀ ತವ್ರ ಮನೆ ಕಳಿ ಒಂದ್ ತಿಂಗಳು ಜೇಲ್ನಾಗಿದ್ದು ನಾ ಶಿಕ್ಷೆ ಮುಗಿಸ್ಕೊಂಡ್ ಬರ್ತೀನಿ ಒಂದ್ ತಿಂಗಳು ಅಧಿಕ ಮಾಸ ಮುಗಿಸ್ಕೊಂಡು ನೀನ್ ತವ್ರ ಮನೆ ನೀ ಬಾ ಇಬ್ರು ಕೂಡ ಜಾತ್ರೆ ತಿರುಗಾಡ್ಕೊಂಡು ಹೊಂಟ್ಬಿಡು ಮತ್ತೆ ಏನೇನ ಇಟ್ಟು ಹೇಳಿದ್ರು ನೀನು ಬುದ್ಧಿ ಬರೋತ್ತಲ್ಲ ನೀ ಏನದಿ ನೀ ಈ ಮನಿ ಬರಕ್ ಹೋಗ್ಬೇಡ ನೀ ಹೋಗಿ ದುಡ್ಕೊಂಡ್ ಬಂದಾಗ ಈ ಮನಿ ಸನಕ್ ಬಾ ನೀನು ಬಾಕಲ್ದಾಗ ಒಳಗರ ಬಿಟ್ಟನ್ನ ಬಾ ಮಗಳ ನೀ ಸಂಗೀತ ಹಂಗ ಮಾಡ್ಬೇಡ ಮುಂಜಾನೆ ನಾಷ್ಟಾನ ಮಾಡಿಲ್ಲ ನೀರು ಕುಡ್ದಿಲ್ಲ ಒಂದ್ ಕಪ್ ಚಾರಿ ಮಾಡ್ಕೊಡ ನಿನಗೇನಿಲ್ಲ ಈ ಮನೆ ಜಾಗ ಇಲ್ಲ ನಡಿ ಹೊರಗ್ ಎಂಟು ಗಂಟೆ ಬಿದ್ದಳ್ರಿ ಎಲ್ಲಾರ್ದು ಲಗ್ನ ಸಂಸಾರ ಸುದ್ದ ಆಕತಿ ಆದ್ರೆ ನನ್ನ ಸಂಸಾರ ನಾ ಸುದ್ದಿ ಆಗಿಲ್ರಿ ನನ್ ಹೆಂಡತಿಗೆ ತಲೆ ಬುದ್ಧಿನೇ ಇಲ್ಲ ಆಕಿ ಕೂತೈತಿನೋ ಐಡಿಯಾನಿ ಗೊತ್ತಿಲ್ಲ ಆಕಿಗೆ ಎಂದ ಬುದ್ಧಿ ಬರ್ತೈತೇನೋ ಸಂಗೀತ ನನ್ನ ಅಂಗೀರ ಕೂಡ ಕಡಿತಾ ನಿನ್ನ ಬಾಯ ಮನ್ ತುಂಬಲಿ ಏನೋ ಹೋಗಿಲ್ಲ ನೀ ಹೋಗ ಅಂಗಿ ಕೊಟ್ಟತ್ಲ ನಿಂದ ಆಯ್ತಾ ಹೊಕ್ಕಿನತ್ತ ಮಾಡ್ತೀನಿ ನಿನಗೆ ಬಾಂಧ ಮಗಳ ಏನು ಮಾಡುದು ನಿನ್ನೆ ಮಾಡಿದ ಪ್ಲಾನ್ ಎಲ್ಲ ಫೇಲ್ ಅದು ಇವತ್ತೇನ್ರಿ ತಲೆ ಓಡಿಸಿ ಒಂದು ಹೊಸ ಪ್ಲಾನ್ ಮಾಡ್ತೀನಿ ಹೊಸ ಪ್ಲಾನ್ ಮಾಡಿ ಜೇಲ್ನ ಹೋಗ್ತೀನಿ ಜೇಲ್ನ ಹೋದ ಒಂದು ತಿಂಗಳು ಅಧಿಕ ಮಾಸ ಅಲ್ಲೇ ಮುಗಿಸ್ತೀನಿ ಅಧಿಕ ಮಾಸ ಮುಗಿಸ್ಕೊಂಡು ಬಂದ ಬಳಿಕ ನಾನು ಹೆಂಡತಿಗೆ ಬಂದ ಕ್ಷಣ ಖುಷಿ ಪಡ್ತೀನತ್ತ ಶಂಕರ ಇಲ್ಲೇ ಕೂತಾನ ನೀನು ಈ ನನ್ನ ಮಗನಿಗೆ ಡಬ್ ಹೊಡ್ದೀನಿ ಇವನ ಕೈಯಾಗ ಜೋರ್ ಕರ್ತಾನ ಏನು ಸಿಕ್ಕಪ್ಪ ಅಂದ್ರೆ ನನ್ನ ಬಗ್ಗೆ ಇಷ್ಟ ಡಬ್ ಹಿಡಿತಾನ ಇಲ್ಲಿಂತ್ರ ಎಸ್ಕೇಪ್ ಗಿಡ್ಯಾ ನಿಂದ್ರು ಗಿಡ್ಯಾ ನಿಂದ್ರು ಗಿಡ್ಯಾ ನಿಂದ್ರು ಅಡಕಾವ್ ನಿಂದ್ರ ಮಗನ ಹಿಂಗೆ ಓಡಾಕತ್ತಿ ಅಲ್ಲೋ ಶಂಕರ ನೀನು ನಿನಗ ಚಾ ಕುಡಿಸ್ತೀನಿ ಅಂತ ಹೇಳಿ ಹೋಟೆಲ್ ಕರ್ಕೊಂಡು ಹೋಗಿದ್ಯಾ ಅಲ್ಲಿ ಹೋಗಿ ನಿನಗೆ ಚಪ್ ಹಾಕಿನಿ ಅದ ಸಿಟ್ಟಿಟ್ಕೊಂಡು ನನಗೆ ಬಡಾಕ್ ಬಂದೆ ಹೇಳಿ ಓಡಾಕತ್ತಿದ್ದೆ ನಾನು ಗಿಡ್ಯಾ ಇಂತ ಸಣ್ಣ ವಿಷಯಕ್ಕೆ ಯಾರ ಬಡಿತಾರನ ಅಲ್ಲೋ ನೀ ನಮ್ ದೋಸ್ತ ಅದಿ ನನ್ ಮ್ಯಾಗ ಸತ ಮಾಡ್ಬೇಕು ನೀ ಮತ್ ಬೇರೆದವ್ರ ಮ್ಯಾಗ ಸತ ಮಾಡ್ತೇನ ಇಲ್ಲ ಅಂತದಕ್ಕೇನು ಬಡಿಯಂಗಿಲ್ಲ ಅಲ್ಲೋ ಮಗನ ಹೆಂಗು ನೀನು ಓಡಿ ಹೋಗಿದ್ದಿ ಮಗನ ಇವತ್ತರ ಚಾ ಕುಡಿಸ್ ನಡಿ ಶಂಕರ ನನ್ನ ಪ್ಯಾಂಟ್ ನನ್ನ ಅಂಗಿ ಚೆಕ್ ಮಾಡಿದ್ರು ₹1 ಇಲ್ಲ ನನ್ನ ಕಡೆ ಮಗನ ಈ ತಿಂಗಳ ಅಧಿಕ ಮಾಸ ಬಂದು ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗಿತ್ತು ಯಾವ ಬಿಸ್ನೆಸ್ ಮಗನ ಮತ್ತೆ ಯಾವ ಬಿಸ್ನೆಸ್ ಚಾಲು ಮಾಡಿದೆ ಅದೆಲ್ಲ ನನ್ನ ಬಿಸ್ನೆಸ್ ಯಾವ್ದ ಪುಕ್ಷಟ್ಲಿ ಊಟ ಮಾಡೋದು ಲಗ್ನದಾಗ ಮಗನ ಇನ್ನ ಬಿಟ್ಟಿಲ್ಲ ಅದನ್ನ ಸುಧಾರಾಸು ಮಗನ ಸುಧಾರಾಸ ನೆಟ ಸುಧಾರಿಸುದಿಲ್ಲ ಅದು ನನ್ನ ಹುಟ್ಟು ಗುಣ ಐತಿ ಅದ ಮಗನ ನಿನ್ ಸುಟ್ರು ಹೋಗಂಗಿಲ್ಲ ಅದು ಯಾರೇ ಎಲ್ರಿ ಚಂದಂಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡು ಹಂಗ್ಯಾಕೋ ಜಾತ್ರೆ ಪಾತ್ರೆ ಅಲ್ಲಿ ಹೋಗಿ ತಿರ್ಗಾಡಿ ಊಟ ಮಾಡೋದು ಶಂಕರ ಈ ಉಪದೇಶನ ಹೇಳಕ್ ಬರಬೇಡ ನನಗ ಜೈಲಿಗೆ ಕಳ್ಸಂಗಿದ್ರ ನೀ ಸಪೋರ್ಟ್ ಮಾಡು ಇಲ್ಲಾಂದ್ರೆ ಬಿಡು ನಾ ಏನ್ರಿ ಕೆತ್ತ ಬಜ್ಜಿ ಕಾರ್ಬಾರ್ ಮಾಡಿ ಜೈಲಿಗೆ ಹೋಗ್ತೀನಿ ಜೈಲಿಗೆ ಹೋದ ಬಳಕ ಅಲ್ಲಿ ಪುಕ್ಷಟ್ಲಿ ಊಟ ಸಿಗ್ತೈತಿ 3 ಹೊತ್ತ ಶಿಸ್ತಾಗಿ ಜಡಿತೀನಿ ಅಧಿಕ ಮಾಸ ಅಲ್ಲೇ ಜೈಲ್ನಾಗ ಕಳೆದು ಬಿಡ್ತೀನಿ ಮಗನ ಜೇಲ್ ಅಂದ್ರೆ ಏನ್ ತಿಳಿದಿ ಮಗನ ಬುರ್ಗ ತೆಗಿತಾರ ಅಲ್ಲಿ ಜೇಲ್ನಾಗ ಹೋಗಾಕ ಬುರ್ಗ ತೆಗದ್ರ ನಾ ಏನ್ ಅಂಜಿದ್ರು ಬುರ್ಗ ತೆಗದ್ರ ತೆಗಿಲಿ ನನಗೆ ಪುಕ್ಷಟ್ಲಿ ಊಟ ಕೊಟ್ರೆ ಸಾಕು ಅಲ್ಲ ಮಗನ ನಿಂದು ತಿಂಡಿ ಬಾಳ ಕಾಣ್ತೈತಿ ಹೋಗ್ ಮಗನ ಅಲ್ಲಿ ಬುರ್ಗ ಗಿರ್ಗ ಎಲ್ಲಾ ತೆಗಿತಾರು ಉಪದೇಶ ಹೇಳಕ್ ಹೋಗ್ಬೇಡ ನೀ ಮನೆಗೆ ಹೋಗಿ ಉಂಡು ಮಕ್ಕ ಹೋಗ ನಾ ಹ್ಯಾಂಗರ್ ಮಾಡಿ ಜೈಲಿಗೆ ಹೋಗ್ತೀನಿ ಈಗ ಕೆತ್ತ ಬಜ್ಜಿ ಕಾರ್ಬಾರ್ ಮಾಡ್ತೀನಿ ಅಲ್ಲ ಅವನ ದುಡ್ಕೊಂಡ್ ತಿನ್ನಂದ್ರ ಮಂಗ್ಯಾನ ಮಂದ ಇವಂದು ಸೊಕ್ಕೈತಿ ನೋಡೋಣ ಜೈಲಿಗೆ ಹೋಗ್ಕಣತ್ತ ಹೆಂಗ್ ಹೋಗ್ಕೊಂಡ್ ಹೋಗ್ಲಿ ಆದ್ರೂ ದೋಸ್ತದನ್ರಿ ಕಳ್ ಚೂರತತಿ ಹೋಗ್ಲಿ ಮಗ ಹೋಗ್ಲಿ ಏನ್ ಮಾಡ್ಕೊತಾನ ಮಾಡ್ಕೊಳ್ಳಿ ನಿನಗೆ ಮನೆ ತೆಗೆತ್ ಮಣ್ಣಿಲ್ಲ ನನ್ನ ಬಗ್ಗೆ ಮಂದಿ ಮುಂದೆ ಮಾತಾಡ್ಬೇಡತ್ತ ಆದ್ರೂ ಮಾತಾಡ್ತಿ ನೀನು ತಿಂಡಿನ ಮಗನ ಹಲೋ ಏನಪ್ಪ ಇವಂಗೊಂದಿಟ್ಟ ಬಡದು ಅಂಜಿಕೆ ಹಾಕ್ಬೇಕತ್ ಮಾಡಿ ಟಚ್ ಮಾಡ್ಬಿಡ್ದು ಗೋಳನ ಹಾರಿತ್ಲ ಹೇಳ ನಾಟಕ ಮಾಡ್ತೇನೆ ಮಗನ ಗೊತ್ತೈತಿ ಹೇಳ ಅಂಜಿಸ್ತೇನೆ ಮಗನ ನನಗೆ ಹೇಳ ಸತ್ತನ ಮಗ ಇವ
ಉಸಿರು ಆಡಾಕತ್ತೈತಿ. ನಾ ಇಲ್ಲೇ ನಿಂತ್ನಿ ಅಂದ್ರೆ ಹಾಪ್ ಮಾಡಿರೋದು ಕೇಸ ನನಗೆ ಬೀಳ್ತೈತಿ. ಬಿದ್ದು ಕರೆದು ಪೊಲೀಸರು ಒದ್ದು ಒಳಗೆ ಹಾಕ್ತಾರೋ. ಇಲ್ಲಿ ನಿಂದ್ರದು ಬೇಡ, ಎಸ್ಕೇಪ್ ಆಗೋದ ಚಲೋ. ನೀನು ಜೇಲ್ಗೆ ಹೋಗೋಣ ಆತಿದೀವನ ನಾವು. ಏ ತಮ್ಮ ಏನಾಯ್ತ್ರಿ? ಏನು ನೀನು ಜೇಲ್ಗೆ ಹೋಗೋಣ ಆತಿದ್ ಹೋಗ್ಲಿಲ್ಲ? ಎಲ್ಲಿ ಹೋಗೋದಾಗೈತ್ರಿ ನನ್ನ ಕಡೆ? ಯಾಕೋ ಆ ಟೈಮ್ ಕೂಡಿ ಬರ್ಲಾಗೈತ್ರಿ. ಹೌದಾ? ಹೌದ್ರಿ. ಈಗ ನಾ ಟೈಮ್ ಕೂಡಿ ಬರ್ಸ್ತಾನ ಹೊಕ್ಕೇನ? ಹೊಕ್ಕಿರಲ್ರಿ, ಮೊದ್ಲು ಹೇಳ್ರಿಲ್ಲ. ಹೊಕ್ಕಿಯ ಹಿಡಿ ಹಂಗಾರ ಅದನ್ನ. ಇದೇನ್ರಿ ಇದು? ಇಲ್ವಾ ಹೇಳ್ತಾನ. ಹಿಟ್ ಮಾಡ. ಆದ್ರಿ ಮಾಡ್ತೀನಿ ತೋರಿ ನಾ. ಹೊಕ್ಕಿ ಹೊಕ್ಕಿನ್ರಿ. ಬಾ ನಡ್ರಿ ತಡ ನಡ್ರಿ. ಏ ಯಾರು ತಮ್ಮನಿ? ಯಾರನೇ ನಾವು ಮೂನ್ಯಾಗ ರಗತ್ತು ಬಂದೈತಿ. ಉಸಲ್ರಿ ಆಡಾಕತ್ತಾನು. ಏಕೋ ಹಾಪ್ ಮಾಡ್ರಿ ಅದಂಕ ಅಂದ್ರೆ ಸಾಹೇಬ್ರು ಫೋನ್ ಹಚ್ಚಿ ಮಾತಾಡ್ತಿರ್ತಾರೆ. ಸರ್ ನಮಸ್ಕಾರ ಸರ್. ಒಂದು ಹಾಪ್ ಮಾಡ್ರಾಗೈತೆ ಸರ. ಮೈ ಎಲ್ಲ ರಗತ್ತು ಬಂದೈತಿ ಸರ. ಮತ್ತು ಉಸಲು ಆಡಾತಾನ ಸರ. ಯಾರು ಒಂದು ಗೊತ್ತಿಲ್ಲ ಸರ. ಮತ್ತು ಇಲ್ಲಿ ಯಾವುದೂ ಸುಳಿವು ಸಿಗ್ತಾ ಇಲ್ಲ ಸರ್. ಆ ಕಡೆ ಈ ಕಡೆ ನೋಡಿನ ಸರ. ಮತ್ತು ಯಾರೂ ಇಲ್ಲ ಸರ್. ಇಲ್ಲಿ ಬಾಡಿ ಬಿದ್ದೈತೆ ಸರ್ ಇಲ್ಲಿ. ಹಾಂ ಸರ್ ನೋಡ್ತಾನೆ ಸರ್. ಆ ಕಡೆ ಸರ್ಚ್ ಮಾಡಿ ಯಾರಿದ್ರೆ ಕರ್ಕೊಂಬರ್ತೀನಿ ಸರ್. ಓಕೆ ಓಕೆ ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ. ಈ ಹಾಪ್ ಮಾಡ್ರಿ ಇವನ ಮಾಡ್ಯ ನೋಡ್ರಿ. ಹಾಪ್ ಮಾಡ್ರಿ ನಾನೇ ಮಾಡೀನ್ರಿ. ನೀನ ಮಾಡಿ ಹಾಪ್ ಮಾಡ್ರ? ಹಾ ರೀ. ಚೋಟ್ ಅದಿ ಮಗನ ಹಾಪ್ ಮಾಡ್ರ ಮಾಡ್ತಿ. ಉಣ್ಸಲೇನ ಮಗನ ನೀನು ಮುಗುಳ್ ಕಡಿದಿತ್ತಾನ? ಸರ ಇವ ಬಾಳ್ ನಿಗ್ರಾಡ್ತೇರಿ. ಒಂದೇ ಕೂತಿ ನೋಡ್ರಿ ಮಕ್ಕೊಂಬಿಟ್ಟ ನೋಡ್ರಿ. ಹಾಪ್ ಮಾಡೋದು ಏನು ಗೊತ್ತ ನಿನಗ? ನಡಿ ಸ್ಟೇಷನ್ ಮಗನ. ಹೋಯ್ರಿ ಸಾಹೇಬ್ರ. ಇವ್ನು ತಗೊಂಡ ಹಾಸ್ಪಿಟಲ್ಗೆ ಹೋಗ್ರಿ ನೀವು. ಸ್ಟೇಷನ್ಗೆ ಹೋಯ್ತಾನೆ ಮಗನ ಸ್ಟೇಷನ್ಕ. ಓ ಸಾಹೇಬ್ರ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಮರ್ಯಾದೆ ಏನು ಕೊಡ್ತಾರ? ಸ್ಟೇಷನ್ದಾಗ ಕೊಡ್ತಾರ ಮರ್ಯಾದೆ. ನಡಿ ಚಾ ಕುಡಿಸಿ ನೀನು ಒಳಗೆ ಬರ ಪೇರಿಸ್ತೀವಿ. ಓ ಸ್ಟೇಷನ್ ಬರ್ರಿ, ಜೈಲಿಗೆ ಕರ್ಕೊಂಡು ಹೋಗ್ರಿ. ಎರಡು ಒಂದ ನೋ ಮಗನ. ಹಂಗಾದ್ರೆ ಪಟ ಕರ್ಕೊಂಡು ನೋಡ್ರಿ. ತಡಿ ನಮ್ಮ ಸಾಹೇಬ್ರು ಫೋನ್ ಮಾಡ್ತಾನೆ. ಹಚ್ಚ್ರಿ ಸರ. ಆರೋಪಿ ಸಿಕ್ಕಾನ ಸರ. ನೋಡಕ್ಕೆ ಚೋಟ್ ಇದಾನ ಸರ. ಹಾಪ್ ಮಾಡ್ರ ಮಾಡ್ಯಾನ ಸರ. ಕರ್ಕೊಂಬರ್ತಾನೆ ಸರ. ಓಕೆ ಸರ್. ನೀ ಅವನ ಹಾಸ್ಪಿಟಲ್ಗೆ ಹೋಯ್ಪ. ಹಾಂ ರೀ. ಹಾಂ ಚಲೋ ಆತು ಮಳ್ಳ. ನಾ ಮಾಡಿದ ಕೇಸ ಅವನ ಮ್ಯಾಗ ಹೋತ. ಏ ಸಚ್ಚ, ನಮ್ಮ ಗುಂಡ್ಯಾನ ನೋಡೇನು ಒಂದು ವಾರ ಆತು ಹುಡುಕಾಡಕತ್ತಾನ. ಎಲ್ಲಿ ಸಿಗೋವಲ್ಗ್ಯಾನು? ಯಾಕೆ ನನಗೆ ಸುದ್ದಿ ಗೊತ್ತಿಲ್ಲಣ್ಣ? ಏನು ಸುದ್ದಿ? ಏನೋ ಗುಂಡ್ಯಾನ ಜೈಲಿಗೆ ಹಾಕ್ಯಾರತ್ತ. ಜೈಲಿಗೆ ಹಾಕ್ಯಾರು? ಎಲ್ಲಿ ಹೋಗಿಲ್ಲ ನೀ ಎಲ್ಲಿ ನೋಡಾಕದು? ನಾ ಹೋಗಿಲ್ಲೋಪ. ನನಗೆ ಗೊತ್ತಾಗೋದು ಈಗ ನೀ ಹೇಳಲಿ ಗೊತ್ತಾತ. ಏನು ಅಂತದ್ ಕೆಲಸ ಮಾಡ್ಯಾನವ? ಏನೋ ಲಪಡ ಮಾಡ್ಯ ಅಂತ. ಅಲ್ಲ ಮಂಗ್ಯಾನ ಮಗನ, ಅಲ್ಲೋ ಒಂದು ತಿಂಗಳು ಕೂತಿರ್ತಾನ ಅಂದ ಕೇಸಿನ ಜೈಲಿಗೆ ಹೋಗ್ಕಣ ಅಂದ ಕಡಿಕೂ ಜೈಲಿಗೆ ಹೋದೆ. ಗಪ್ಪನಿ ಹೋಗಿ ಜೈಲಿಗೆ ಹೋಗಿ ಅವ್ನು ಭೇಟಿಯಾಗೇ ಬರ್ತಾನೆ ಮಗನ. ಹೋಗ್ಯ ಬಾಣ. ಗುಂಡು, ಗುಂಡು, ಏನು ಗುಂಡ್ಯಾ ನೀನು ಅವತಾರ? ಏನಿದು? ಶಂಕರ, ನೀ ಯಾಕೆ ನಾನು ನೋಡಕ್ ಬಂದೆವು? ಮಗನ ಒಂದು ವಾರ ಆತ ಓಣ್ಯಾಗೆಲ್ಲ ಹುಡ್ಕ್ಯಾಡ್ ಕೇಸಿಂದ ಕಡಿಕೆ ಇವತ್ತು ಸತ್ಯಪ್ಪನ ಮಗ ಅಂದ ನಿಮ್ಮ ಗುಂಡ್ಯಾನ ಜೈಲ್ನಾಗ ಹಾಕ್ಯಾರತ್ತ ಅಂದ. ಅಂಥದ್ದು ಏನು ಕಾರ್ಬಾರ್ ಮಾಡ್ಯಾನ ತಂದ ಕೇಸಿಂದ ಈಗ ಜೈಲರ್ಗ ಒಂದು ಸ್ವಲ್ಪ ಹೋಗಿ ನಮ್ಮ ದೋಸ್ತಗೆ ಭೇಟಿ ಹಾಕೊಂಡ್ರಿ ಅತನಲ್ಲಿ ಒಟ್ಟ 5 ನಿಮಿಷ ಟೈಮ್ ಕೊಟ್ಟಾರ ನನಗೆ. ಅಲ್ಲೋ ಯಾಕೆ ಬಂದಿ ಮಗನ ಜೈಲಿಗೆ? ಶಂಕರ, ನಾ ಯಾಕೆ ಬಂದಿನಿ ಅನ್ನೋದು ನೀನು ಹೊರಗೆ ಬಂದ ಬಳಿಕ ಹೇಳ್ತೀನಿ ಅಂತ. ಈಗೇನು ಹೇಳು ಪೊಸಿಷನ್ ಆಗಿಲ್ಲ ನಾ ಈಗ. ಹಂಗ ಮತ್ತೆ ಎಂದರೆ ಬಿಡುಗಡೆ ಆಗಿ ಬರ್ತಿ? ಇನ್ನ 5 ವರ್ಷ ಬಿಡುಗಡೆ ಆಗಲ್ಲ. 5 ವರ್ಷ? ಮತ್ತೆ 5 ವರ್ಷ ಯಾಕೋ? ಏನು ಅಂತದ ಗಣಂದರ ಕೆಲಸ ಮಾಡಿದಿ? ಶಂಕರ, ಆ ನನ್ನ ಮಕ್ಳು ಅದಾರಲ್ಲ, ಸುಳ್ಳು ಸಾಕ್ಷಿ ಹೇಳಿ ನನ್ನ 5 ವರ್ಷ ಜೈಲಾಗ ಕೊಳಂಗ್ ಮಾಡ್ಯಾರ. ಆದ್ರ ಆ ನನ್ನ ಮಕ್ಕಳನ್ನ ಬಿಡುದು ಶಂಕರ. ನಾ ರಿಲೀಸ್ ಆಗಿ ಬಂದ ಬಳಕ ಆ ನನ್ನ ಮಗನ ಒಂದ್ ಕೈ ನೋಡ್ಕೋತೀನಿ. ಮಗನ ಬರೀ ಇದ್ರಾಗ ಆತ ನಿನ್ ಜೀವನ. ಅಲ್ಲೋ ನೀ ಇಲ್ಲಿ ಅದ ಅಂದ್ರ 5 ವರ್ಷ ನಿನ್ ಹೆಂಡತಿ ಗತಿ ಹಂಗ? ಶಂಕರ, ನಾ ಅಲ್ಲೇ ಇದ್ರು ನಾನು ಹೆಂಡತಿದು ಮುಸ್ರಿ ತಕೋ ತಪ್ಪತಿದ್ದಿಲ್ಲ. ಈಗೂ ಮುಸ್ರಿ ತಕೋತ ಅಲ್ಲೇ ಇರ್ತಾಳ. ಆದ್ರ ನಾ ರಿಲೀಸ್ ಆಗಿ ಬಂದ ಬಳಕ ನಾನು ಹೆಂಡತಿಗೆ ಖುಷಿ ಪಡಿಸ್ತೀನಿ. ಆದ್ರ ಆ ನನ್ನ ಮಗನ ಒಂದ್ ಕೈ ನೋಡಾರಿ ಬಿಡುದಿಲ್ಲ. ಒಂದರ ಕೈ ನೋಡು, 2ರ ಕೈ ನೋಡು. ಇನ್ 5 ವರ್ಷ ಆರಾಮ್ ಇರ್ ಇಲ್ಲೇ. ಶಂಕರ, ನಾನು ಹೆಂಡತಿ ಕೇಳಿನ ಹೇಳು. ಇನ್ನು 5 ವರ್ಷ ಬಿಟ್ಟು ರಿಲೀಸ್ ಬರ್ತೀನಿ. ರಿಲೀಸ್ ಆಗಿ ಬಂದ ಬಳಕ ಆಕಿ ಹೊಸ ಸೀರೆ ಕೊಡಿಸ್ತೀನಿ ಹೇಳು. ಆತ್ ನಿನ್ ಕೆಲಸ ಆಯ್ತಳಪ್ಪ. 1 ತಿಂಗಳು ಊಟದ ಗತಿ ಹತ್ತಿದ್ದಿ, ಈಗ 5 ವರ್ಷ ಇಲ್ಲೇನ? ಆಯ್ತಳ, ಹಾಳಾಗಿ ಹೋಗಿ ಮಗನ. ಹೋಗಿ ಹೇಳ್ತನಾಳ ನಿನ್ ಹೆಂಡತಿ. ಆಯ್ತಾಯ್ತು, ಹೋಗಿ ಹೇಳೋಗು. ಏನ್ ಮಾಡುದು? ಆ ನನ್ನ ಮಗ ಮೋಸ ಮಾಡ್ಯಾನ.
ಮೊದಲು ರಿಲೀಸ್ ಆದ ಬಳಿಕ ಆ ನನ್ನ ಮಗನ ಒಂದು ಕೈ ನೋಡ್ಕೋತೀನಿ ಅಂತ. ಇವತ್ತು ಭಾಳ ಖುಷಿ ವಿಚಾರ ಐತ್ರಿ. ಯಾಕಂದ್ರೆ 5 ವರ್ಷ ಆದ ಬಳಿಕ ನನ್ನ ಗಂಡ ಬಿಡುಗಡೆ ಬರತ್ತಾನ. ಅದಕ್ಕೆ ನಾನು ಶಂಕರಣ್ಣಗ ಭೇಟಿ ಆಗಕ್ಕೆ ಬಂದೇನಿ. ಶಂಕರಣ್ಣ, ಏ ಶಂಕರಣ್ಣ, ಶಂಕರಣ್ಣ, ಶಂಕರಣ್ಣ. ಯಾರು ಏನಾದ್ವಾ ತಂಗಿ? ಅಣ್ಣ ನೀನ್ ಕಡೆ ಕೆಲಸ ಇತ್ತು. ಕೆಲಸ ಇತ್ತು? ಹಾ, ಬಾಲ ಮತ್ತೆ ಮ್ಯಾಲ ಕೂತು ಮಾತಾಡೋನು. ನೀನ ಕೆಳಗೆ ಬಾಲ ಅಣ್ಣ. ಹಂಗ ಭಾಳ ಬೆರಿಕಿಕಿನು ತಂಗಿ. ಯಾಕವ್ವ ಏನಾತು ಹೇಳ. ಅಣ್ಣ ನನ್ನ ಗಂಡ ಜೈಲಕ್ಕೆ ಹೋಗಿ 5 ವರ್ಷ ಆತ. ಇವತ್ತ ಬಿಡುಗಡೆ ಆಗತ್ತಾನ. ಹಾ ಅಂದ್ರ ಗುಂಡ್ಯಾ ಇವತ್ತು ಬಿಡುಗಡೆ ಆಗಿ ಬರಾಕತ್ತಾನ. ಏ ಖುಷಿ ವಿಚಾರವಾ ಅಣ್ಣ. ಅದಕ್ಕೆ ನೀವು ಹೋಗಿ ಕರ್ಕೊಂಬಲ್ಲ. ಯಾಕ ಅವ್ನು ಬರ್ತಾನಲ್ಲ ಜೈಲ್ದಿಂದ? ಅಣ್ಣ ಅವ ಮೊದ್ಲ ಹುಚ್ಚ ಪ್ಯಾಲೆ ಅದಾನ. ಆ ಕಡಿ ತಿರ್ಕೋತ ಹೋಗ್ಕಣ. ಅದಕ್ಕ ಅವ ಶಾಣ ಇಲ್ಲ. ನೀನ ಹೋಗಿ ಕರ್ಕೊಂಬಲ್ಲ ಅಣ್ಣ. ಆಯ್ತಲ್ವಾ, ಈಗ ಜೈಲ್ಗೆ ಹೋಗಿ ಕರ್ಕೊಂಡ್ ಬರ್ತಾನಲ್ಲ. ನೀನು ಕಾಳಜಿ ಬಿಡು. ಮತ್ತ ಸಂಜಿಕೆ ಏನ್ರ ಪಾಲ್ಟಿ ಗಿಲ್ಟಿ ಇಡ್ತಿ ಇಲ್ಲ? ಮತ್ತೆ ಅಣ್ಣ ನಿನಗಲ್ಲದ ಏನೈತಿ? ಜವಾರಿ ಕೋಳಿ ತರಿಸಿ ಚಿಕನ್ ಮಾಡಿ ಇಡ್ತೇನೆ. ನೀ ಕರ್ಕೊಂಡ್ ಬರೋದು ಒಂದ ಮಾಡಣ್ಣ. ಆಯ್ತಳ, ನೀವು ಒಟ್ಟ ಕಾಳಜಿ ಬಿಡು. ನಾ ಜೈಲ್ಗೆ ಹೋಗಿ ಅವ್ನು ಕರ್ಕೊಂಡ್ ಬರ್ತಾನ. ಹೋಗ ನಾ ತಾಯಿಗೆ ಭೇಟಿ ಹಾಕಿಸಿಂದ ಹೋಗ ನೋಡಿ. ನೀವು ಹೋಗ ಅಣ್ಣ. ಅವ ಶಾಣ ಇಲ್ಲ, ಸೊಕಸ ಕರ್ಕೊಂಬಾನ. ಕಾಳಜಿ ಬಿಡತ್ ಹೇಳಾಕತ್ತಾನಿಲ್ಲೋ. ಕರ್ಕೊಂಡ್ ಬರ್ತಾನ, ಹೋಗ್ನಿ ಅಂಜಬೇಡ. ನಾವ್ ಹೋಗ್ಬರ್ಲೇನ ಮನೆಗೆ? ನಡಿ ಅಲ್ಲ ಗುಂಡ್ಯಾ, ಇವತ್ತ ಜೈಲ್ದಿಂದ ಬಿಡುಗಡೆ ಆಗಿ ಬರಾಕತ್ತಿ ಮಗನ. ನಿನಗೇನೈತ್ಲ ಫಸ್ಟ್ ಕ್ಲಾಸ್ 20 ರೂಪಾಯಿ ಹೂವಿನ ಹಾರ ತೊಗೊಂಡು ಬೆಣ್ಬಾಜ ಬರ್ಸೋರು ಕರ್ಕೊಂಡು ಹೋಗಿ ನಿನ್ನ ಡೈರೆಕ್ಟ್ ನಿಮ್ಮ ಮನೆಗೆ ಬಿಟ್ಟು ಸಂಜೆಗೆ ಮಗನ ಪಾಲ್ಟಿ ಐತೋ ಹಂಗೆ ಬಿಡಂದ್ರೆ ಯಾರು ಬಿಡ್ತಾರೋ? ಅಯ್ಯ ನಾ ಒಂದು ಸ್ವಲ್ಪ ಜೈಲಿಗೆ ಹೋಗಿ ಬರ್ತಾನೆ ಗುಂಡ್ಯಾನ ಕರ್ಕೊಂಡ್ ಬರಾಕ.